ನಟಿ ಅನುಪ್ರಭಾಕರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನುಪ್ರಭಾಕರ್ ಅವರೇ, ಚಿತ್ರರಂಗದ ಒಂದು ದೊಡ್ಡ ಶಕ್ತಿ ಇನ್ನು ನೆನಪು ಮಾತ್ರ. ನಿಮ್ಮ ಅಂತಿಮ ನುಡಿ ನಮನ. ಏನ್ ಹೇಳೋದು ನುಡಿ ನಮನ, ನನ್ಗೇನು ಐ ಡೋಂಟ್ ನೋ ವಾಟ್ ಟು ಸೇ. ಯಾಕಂದ್ರೆ ನಾನು ಅನುಪ್ರಭಾಕರ್ ಆಗಿ ನಿಮಗೆಲ್ಲ ಪರಿಚಯ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಅಮ್ಮ. ಸೊ ನನ್ಗೆ ಐ ರಿಯಲಿ ಡೋಂಟ್ ನೋ ವಾಟ್ ಟು ಸೇ. ನನ್ ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಅಪ್ಪಾಜಿನವ್ರು ಇವತ್ತು ಮೀಟ್ ಮಾಡಿರ್ತಾರೆ. ಹಾಗೆ ಅವ್ರ ಮಕ್ಕಳು, ಒಬ್ಬ ಪೇರೆಂಟ್ ನ ಕಳ್ಕೊಂಡಿರೋ ನನಗೆ ಆ ಲಾಸ್ ಏನು ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಇಬ್ರು ತಂದೆ ತಾಯಿ ಇಬ್ರು ಕಳ್ಕೊಂಡಿರುವಂತಹ ಅವ್ರ ಫ್ಯಾಮಿಲಿ, ಶಿವಣ್ಣ, ರಾಘಣ್ಣ, ಲಕ್ಷ್ಮಿ ಅಮ್ಮ, ಪೂರ್ಣಿಮಾ ಅವರು, ಅಪ್ಪು ಅವರು, ಐ ರಿಯಲಿ ಪ್ರೇ ಟು ಗಾಡ್ ಅವ್ರಿಗೆ ತುಂಬಾ ಶಕ್ತಿ ಕೊಡ್ಲಿ ದೇವ್ರು ಅಂತ. ಒಂದು ದೊಡ್ಡ ಪ್ರೇರಣಾ ಶಕ್ತಿ, ನಿರ್ಮಾಪಕಿಯಾಗಿ ಒಂದು ದೊಡ್ಡ ಶಕ್ತಿ, ಒಂದು ಇಡೀ ಸ್ಯಾಂಡಲ್ವುಡ್ ನಲ್ಲಿ ತಮ್ಮದೇ ಛಾಪು ಮೂಡಿತು. ನೀವೀಗಾಗಲೇ ಹೇಳಿದಾಗೆ ನಿಮ್ಮನ್ನ ಸುಧಾರಾಣಿ ಅವರನ್ನಾಗ್ಲಿ ಅಥವಾ ರಮ್ಯಾ, ರಕ್ಷಿತಾ, ಪ್ರೇಮ, ಮಾಲಾಶ್ರೀ ಇವರೆಲ್ಲರನ್ನ ಇಂಟ್ರೊಡ್ಯೂಸ್ ಮಾಡಿದಂಥವ್ರು, ಹಲವಾರು ತಾಂತ್ರಿಕ ವರ್ಗವನ್ನ ಇಂಟ್ರೊಡ್ಯೂಸ್, ಒಂದು ದೊಡ್ಡ ಶಕ್ತಿಯಾಗಿ 4 ದಶಕ ಕಳೆಯುವುದು ಸಣ್ಣ ಮಾತಲ್ಲ. ನನ್ನ ಅಕ್ಕ ಆಶಾರಾಣಿ ಅವರು ರಥಸಪ್ತಮಿಯಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸರಿ ಸುಮಾರು 10-11 ವರ್ಷ ಕರೆಕ್ಟ್ ಆಗಿ ನನ್ನನ್ನ ಅದೇ ವಜ್ರೇಶ್ವರಿ ಕಂಬೈನ್, ಅದೇ ಶಿವಣ್ಣ ಹೀರೋ, MS ರಾಜಶೇಖರ್ ಸರ್ ಡೈರೆಕ್ಟರ್, ಅದೇ ಕಂಪನಿಯಿಂದ ನನ್ನ ಮತ್ತೆ ಇಂಟ್ರೊಡ್ಯೂಸ್ ಮಾಡುವಂತ ಒಂದು ಅವಕಾಶ ಬಂತು. ಅದನ್ನು ಅಷ್ಟೇ ಗಾಯತ್ರಿ ಅವ್ರ ಮಗಳು ಅಂತ ಹೇಳಿ ಅವರೇ ಕರ್ಸ್ಕೊಂಡು, ನನಗ್ ತುಂಬಾ ಅನಿರೀಕ್ಷೆ ಅದು ಆ ಒಂದು ಏನು ಆಪರ್ಚುನಿಟಿ ಬಂದಿದ್ದೇನೆ. ಅಂಡ್ ಆ ಟೈಮಲ್ಲೂ ಅಷ್ಟೇ ಸ್ಮಾಲ್ ಥಿಂಗ್ಸ್ ಅವ್ರ ಬಗ್ಗೆ ನನಗೆ ಸೋ ಮೆನಿ ಥಿಂಗ್ಸ್ ಆರ್ ಕ್ಲಿಯರ್ ಇನ್ ಮೈ ಹೆಡ್. ಇಷ್ಟು ವರ್ಷ ಆಗಿದ್ರು ನನ್ಗೆ ಅಮ್ಮನ ಹತ್ರ ಮಾತಾಡಿದ್ದು, ಅವರು ಮಾಲಾಶ್ರೀ ಇಂಟ್ರೊಡ್ಯೂಸ್ ಆಯ್ತು ನೋಡು, ಅಕ್ಕ ಆಶಾರಾಣಿ, ಸುಧಾರಾಣಿ, ಮಾಲಾಶ್ರೀ ಆಯ್ತು, ನಿನ್ನ ಅನುಶ್ರೀ ಅಂತ ಹೆಸರಿಡ್ತೀನಿ ಅಂದ್ರು. ನಾನಂದೆ ಅಮ್ಮ ನನ್ಗೆ ಅಪ್ಪನ ಮೇಲೆ ತುಂಬಾ ಪ್ರೀತಿ, ನನ್ಗೆ ನನ್ನ ಒರಿಜಿನಲ್ ಹೆಸರು ಏನಿದೆ ಅನುಪ್ರಭಾಕರ್ ಅಂತಾನೆ ಇರ್ಲಿ ಅಂದೆ. ಹೌದಾ, ಸರಿ ಇರ್ಲಿ ಬಿಡು, ಓಕೆ ಅಪ್ಪನ ಹೆಸರು ಬೇಕಾ ನಿಂಗೆ, ಸರಿ ಇರ್ಲಿ ಅಂದ್ರು. ಬೇರೆ ಸಣ್ಣ ವಿಷಯಗಳು, ಡಬ್ಬಿಂಗ್ ಮಾಡೋ ವಿಷಯಕ್ಕೆ ಬಂದಾಗ ಇಲ್ಲ ಅನು ಅವ್ರ ವಾಯ್ಸ್ ಈ ಜನರಲ್ ಆಗಿ ಸ್ವೀಟ್ ಆಗಿ 16-17 year old ಹುಡುಗಿ ಸ್ವೀಟ್ ಆಗಿರೋ ವಾಯ್ಸ್ ತರ ಇಲ್ಲ ಅಂತ ಒಪಿನಿಯನ್ ಬಂದಿತ್ತು. ಅವಾಗ ಅಮ್ಮ ಬಂದ್ರು, ಚಾಮುಂಡೇಶ್ವರಿಗೆ ಬಂದು ಡಬ್ಬಿಂಗ್ ಮಾಡ್ತಾ ಇದ್ದಾಗ ಅದ್ ಹಾಕ್ಸಿ ಕೇಳಿ, ಯಾಕ್ರಯ್ಯ ಚೆನ್ನಾಗೇ ಇದೆಯಲ್ಲ ಅನು ವಾಯ್ಸ್, ಅವಳೇ ಮಾತಾಡ್ಲಿ. ನಾನಂದೆ ಅಮ್ಮ ಗಾಯತ್ರಿ ಅವ್ರ ಮಗಳಾಗಿ, ನಾನ್ ಗಾಯತ್ರಿ ಪ್ರಭಾಕರ್ ಅವರು ಕಂಠದಾನ ಕಲಾವಿದೆಯಾಗಿ ಹೆಸರುವಾಸಿ, ಅವ್ರ ಮಗಳಾಗಿ ನಾನ್ ಡಬ್ಬಿಂಗ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಂತ. ಇಲ್ಲ ಬಿಡು ಮಾಡ್ಲಿ, ಅವಳು ಚೆನ್ನಾಗಿದೆಯಲ್ಲ, ಎಷ್ಟ್ ಚೆನ್ನಾಗಿ ಮಾತಾಡಿದಾಳೆ ಕನ್ನಡ, ಏನಂತ ಎಲ್ಲಾರ ವಾಯ್ಸಸ್ ಸ್ವೀಟ್ ಆಗೇ ಇರ್ಬೇಕು ಅಂತೇನಿಲ್ವಲ್ಲ ಅಂತ. ಸೋ ಮೆನಿ ಡಿಸಿಷನ್ಸ್ ಶಿ ಟುಕ್. ನನ್ನ ಒಂದು ಕರಿಯರ್ ಫಾರ್ಮ್ ಆಗಕ್ ಅದು ತುಂಬಾ ಇಂಪಾರ್ಟೆಂಟ್ ಆಯ್ತು ಅಂತ ಅನ್ಸುತ್ತೆ. ಸೊ ನನ್ನ ಲೈಫಲ್ಲಿ ಫಾರ್ ಮೈ ರೆಸ್ಟ್ ಆಫ್ ಮೈ ಲೈಫ್, ನನ್ನ ಜೀವನ ಪೂರ್ತಿ ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ಕನ್ನಡಿಗರು ಒಂದ್ ಮಟ್ಟಕ್ಕೆ ಇವತ್ತು ಅನು ಅಂತ ನನ್ನನ್ನು ಗುರುತಿಸ್ತಾರೆ, ಅನುಪ್ರಭಾಕರ್ ಅಂದ್ರೆ ಅದಕ್ಕೆ ಅಮ್ಮನೇ ಕಾರಣ. ಎಸ್, ಧನ್ಯವಾದ ಅನುಪ್ರಭಾಕರ್ ಅವರೇ.